ಎಲ್ಲರಿಗೂ ನಮಸ್ಕಾರ. ಈ ದಿನ ಜ್ಯೇಷ್ಠ ಗೌರಿಯ ವಿಸರ್ಜನಾ ದಿನ. ನಿನ್ನೆ ಹೇಳಿದಂತೆ ನಿನ್ನೆ ಗೌರಿ ಪೂಜೆ, ನೈವೇದ್ಯ, ಭಜನೆ ಮಾಡಿದ ನಂತರ ನಾವು ಈ ದಿನ ಜ್ಯೇಷ್ಠಾದೇವಿಯ ವಿಸರ್ಜನಾ ಕಾರ್ಯವನ್ನು ಕೈಗೊಂಡೆವು. ಈ ದಿನ ಶುಚಿರ್ಭೂತರಾಗಿ ಗೌರಿ ಪೂಜೆ, ನೈವೇದ್ಯ, ದೀಪದಾರತಿ ಮಾಡಿ ಗೌರಿಯಲ್ಲಿ ಮನದಿಷ್ಟಾರ್ಥವ ನಿವೇದನೆ ಮಾಡಿಕೊಂಡು ಗೌರಿಯನ್ನು ಬಲಭಾಗಕ್ಕೆ ಸರಿಸುವ ಮೂಲಕ ವಿಸರ್ಜನೆ ಮಾಡಿದೆವು. ನಿಧಾನವಾಗಿ ಗೌರಿಯ ಮುಚ್ಚಳ ತೆಗೆದು ದಾರ, ನೈರ್ಮಾಲ್ಯ, ಹೂವು, ಉಡಿ ತುಂಬುವ ಸಾಮಾನು, ಆಚಾರ್ಯರಿಗೆ ಕೊಡುವ ಬಾಗಿನ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ನಮ್ಮ ಭಜನಾ ಮಂಡಳದವರೆಲ್ಲರೂ ಸೇರಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಸಭಾಭವನದಲ್ಲಿ ಸೇರಿದೆವು. ಆಚಾರ್ಯರು ಹೇಳುವ ಜ್ಯೇಷ್ಠ ಗೌರಿಯ ಕತೆ ಕೇಳುತ್ತಾ ದಾರವನ್ನು ಗಂಟು ಹಾಕಿದೆವು. ನಂತರ ಹಿರಿಯ ಮುತ್ತೈದರಿಂದ ದಾರವನ್ನು ಕೊರಳಿಗೆ ಹಾಕಿಸಿಕೊಂಡು ಅವರ ಆಶೀರ್ವಾದ ಪಡೆದು ಒಬ್ಬರಿಗೊಬ್ಬರು ತಾಂಬೂಲ, ಹೂ, ದಕ್ಷಿಣೆ, ಉಡಿ ತುಂಬಿದೆವು. ಕತೆ ಹೇಳಿದಂಥ ಆಚಾರ್ಯರಿಗೆ ಬಾಗಿನ ನೀಡುವ ಮೂಲಕ, ಅಂದರೆ ಧಾನ್ಯ, ತರಕಾರಿ, ಹಣ್ಣು, ದಕ್ಷಿಣ ಸಹಿತ ಬಾಗಿನವನ್ನು ನೀಡಿ ಅವರಿಂದ ಆಶೀರ್ವಾದ ಪಡೆದೆವು. ನಂತರ ನಿನ್ನೆ ಮಾಡಿದ ಚಕ್ಕುಲಿ, ಗಿಲಗಂಜಿ, ಕರಿಗಡಬು, ನಿಪ್ಪಟ್ಟು, ನಾನಾ ಬಗೆಯ ಖಾದ್ಯಗಳೊಂದಿಗೆ ಇಂದು ಮಾಡಿದ ಚಿತ್ರಾನ್ನ, ಮೊಸರನ್ನ, ಕಲಸನ್ನ, ಉಪ್ಪಿನಕಾಯಿ, ಚಟ್ನಿ ಪುಡಿಗಳೊಂದಿಗೆ ನಾವೆಲ್ಲ ಸೇರಿ ನಗು ನಗುತ್ತಾ ಹರಟೆ ಹೊಡೆಯುತ್ತಾ ಮಾಡಿದ ಪಂಕ್ತಿ ಭೋಜನ 1 ವರ್ಷದವರೆಗೆ ನಮ್ಮ ನೆನಪಿನಾಳದಲ್ಲೇ ಉಳಿಯುತ್ತದೆ. ಕಾರ್ಯಕ್ರಮವು ನಿಮಗೆ ಇಷ್ಟ ಆಯಿತಾ? ಮನತುಂಬಿ ಬಂತಾ? ಎಲ್ಲರಿಗೂ ನಮಸ್ಕಾರ.